ಗುಬ್ಬಿ ಪಟ್ಟಣದ ಇತಿಹಾಸ ಪ್ರಸಿದ್ಧ ಶ್ರೀ ಗೋಸಲ ಚನ್ನಬಸವೇಶ್ವರ ಸ್ವಾಮಿಯವರ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಶ್ರೀ ಚನ್ನಬಸವೇಶ್ವರ ಸ್ವಾಮಿಯ ರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಗೋಸಲ ಚನ್ನಬಸವೇಶ್ವರ ಸ್ವಾಮಿಯವರ ಜಾತ್ರಾ ಮಹೋತ್ಸವ ಮಾರ್ಚ್ 5ರಿಂದ ಆರಂಭವಾಗಿದ್ದು, ಇಂದು ಮಧ್ಯಾಹ್ನ 1:45 ಸಂದರ್ಭದಲ್ಲಿ ಬಿಸಿಲ ನಡುವೆಯೂ ಚನ್ನಬಸವೇಶ್ವರ ರಥೋತ್ಸವ ಅದ್ದೂರಿಯಾಗಿ ಜರುಗಿತು. ಚನ್ನಬಸವೇಶ್ವರ ಸ್ವಾಮಿಗೆ ಮುಂಜಾನೆಯಿಂದ ಪುರೋಹಿತರಿಂದ ವೇದ ಪಠಣ, ಮಂತ್ರ ಘೋಷ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳನ್ನ ಆಯೋಜನೆಯನ್ನ ಮಾಡಲಾಗಿತ್ತು. ನಂತರ ರೂಢಿಯಂತೆ ಗರುಡನ ದರ್ಶನದ ನಂತರ ಸ್ವಾಮಿಯವರ ರಥೋತ್ಸವವನ್ನು ಸಾವಿರಾರು ಭಕ್ತರ ಸಹಕಾರದ ಮೂಲಕ ರಥವನ್ನ ಎಳೆಯಲಾಯಿತು. ಧವನ ಹಾಗೂ ಬಾಳೆಹಣ್ಣು ರಥಕ್ಕೆ ಎಸೆಯುವ ಮೂಲಕ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಮುಕ್ತಿ ಮಾಡುವಂತೆ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ರು. ಪೊಲೀಸ್ ಭದ್ರತೆಯನ್ನ ಒದಗಿಸಲಾಗಿತ್ತು. ತಾಲೂಕು ಆಡಳಿತದಿಂದ ಎಲ್ಲಾ ರೀತಿಯ ಕೆಲಸ ಕಾರ್ಯಗಳನ್ನ ಬಹಳ ವಿಶೇಷವಾಗಿ ಮಾಡಲಾಗಿತ್ತು. ಇಡೀ ದೇವಾಲಯದ ಸಭಾಂಗಣವು ವಿಶೇಷ ಹೂವು ಹಾಗೂ ಹಣ್ಣಿನಿಂದ ಸಿಂಗರಿಸಿದ್ದು, ಇಡೀ ಪಟ್ಟಣದಲ್ಲೆಲ್ಲ ವಿದ್ಯುತ್ ದೀಪ ಅಲಂಕಾರಗಳಿಂದ ಕಂಗೊಳಿಸಲಾಗಿತ್ತು. ಜಾತ್ರಾ ಮಹೋತ್ಸವದಲ್ಲಿ ತಾಲೂಕಿನ ಶ್ರೀಗಳು, ಜನಪ್ರತಿನಿಧಿಗಳು, ಶಾಸಕ ಎಸ್ ಆರ್ ಶ್ರೀನಿವಾಸ್ ಸೇರಿದಂತೆ ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತಾದಿಗಳು ಆಗಮಿಸಿ ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಬೆಳ್ಳಿ ಪಲ್ಲಕ್ಕಿ ತನಕ ಈ ಉತ್ಸವಗಳು ಎಲ್ಲ ಜಿಲ್ಲೆ ಎಲ್ಲ ಜನ ಬಂದು ಗುಬ್ಬಿ ಚನ್ನಬಸವೇಶ್ವರ ದೇವರ ಆಶೀರ್ವಾದ ಪಡೆಯಬೇಕಾಗಿ ಈ ಮೂಲಕ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಇತಿಹಾಸ ಪ್ರಸಿದ್ಧ ಗೋಸಲ ಚನ್ನಬಸವೇಶ್ವರ ಸ್ವಾಮಿ ಜಾತ್ರೋತ್ಸವ ಅದ್ದೂರಿಯಾಗಿ 14 ಇಂದಿನಿಂದ ಪ್ರಾರಂಭ ಆಗಿದೆ. ಆ ತಾಲೂಕು ಆಡಳಿತ ತುಂಬ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಮೊದಲನೇದಾಗಿ ಅದೇ ರೀತಿ ಏನು ಇಲ್ಲಿ ಪ್ರಸಾದವನ್ನು ನೀಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಗುಬ್ಬಿ ನಗರದ ಜನತೆ ಸುಮಾರು 100 ವರ್ಷದ ಇತಿಹಾಸ ಇರಬೇಕು, ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದಾರೆ. ಅದರಂತೆ ಎಲ್ಲರೂ ದಯವಿಟ್ಟು ಬಂದು ದೇವರ ಆಶೀರ್ವಾದ ಪಡೆಯುವ ಮೂಲಕ ಕೇಳ್ತಾ ಇದ್ದಾರೆ. ಗುಬ್ಬಿ ಪಟ್ಟಣದಲ್ಲಿ ನೂತನವಾಗಿ ಆರಂಭವಾಗಿದೆ ಕಿಡ್ಸ್ ಕಾಲೋನಿ. 2.5 ವರ್ಷದಿಂದ 6 ವರ್ಷದ ಮಕ್ಕಳಿಗಾಗಿ ಪ್ಲೇ ಹೋಮ್, ನರ್ಸರಿ, M1, M2 ಡೇ ಕೇರ್ಗೆ ಪ್ರವೇಶಾತಿ ಆರಂಭವಾಗಿದ್ದು, ಮಕ್ಕಳಿಗಾಗಿ ಸ್ವಿಮ್ಮಿಂಗ್, ಯೋಗ, ಸಂಗೀತ, ಶ್ಲೋಕ ಪಠನೆ, ಫ್ಲಾಶ್ ಕಾರ್ಡ್, ಆರ್ಟ್ ಅಂಡ್ ಕ್ರಾಫ್ಟ್, ಸಾಂಸ್ಕೃತಿಕ ಚಟುವಟಿಕೆಗಳು, ಶೈಕ್ಷಣಿಕ ಚಟುವಟಿಕೆಗಳ ಸೌಲಭ್ಯವಿದ್ದು, ಇಂದೇ ನಿಮ್ಮ ಮಕ್ಕಳನ್ನ ಕಿಡ್ಸ್ ಕಾಲೋನಿಗೆ ಕರೆತನ್ನಿ. ಸ್ಥಳ NH 206 ರಸ್ತೆ, ಉಡುಪಿ ಹೋಟೆಲ್ ಮುಂಭಾಗ, ಗುಬ್ಬಿ.